ನಮಸ್ಕಾರ. ನಾನಿವತ್ತು ಶೇಂಗಾ ಬಜ್ಜಿ ಅಥವಾ ತಂಬುಳಿ ಅಂತ ಏನಾದರೂ ಅನ್ಬೋದು. ಅದನ್ನು ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೊಂದು ಹಂಚಿಟ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಒಂದು ಬೋಲಾಗಷ್ಟು ಶೇಂಗಾನ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಕೆಂಪಾಗೋವರೆಗೂ ನೀಟಾಗಿ ಹುರ್ಕೋಬೇಕು. ಇದು ಕೆಂಪಾದ ತಕ್ಷಣ ಇದನ್ನು ತಕ್ಕೋಬೇಕು. ನಾನು ಇದು ಹುರಿಯೋ ಗ್ಯಾಪಲ್ಲಿ ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಅಷ್ಟು ಹುಣಸೆಹಣ್ಣು ನೆನೆ ಇಟ್ಕೊಳ್ತಾ ಇದ್ದೀನಿ. ನೋಡಿರಿ, ಕಡಲೆ ಬೀಜನ ಹುರಿದು ತೆಗೆದಿಟ್ಕೊಂಡೆ. ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ನಮ್ಮಲ್ಲಿರೋ ಮೆಣಸಿನ್ಕಾಯಿ ತುಂಬ ಖಾರ ಇತ್ತು ಅಂತ ನಾನು 3 ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ತೊಗೊಳ್ಬೋದು. ನಾನು ಇದು ಸಹ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ತೆಗೆದಿಟ್ಕೊಂಡೆ. ಹಾಗೆ ಇನ್ನೂ ಒಂದು ಟೊಮೊಟೊನೂ ಸಹ ಅದನ್ನು ಸಹ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇದಿಷ್ಟೇ, ಕೊತ್ತಂಬರಿ, ಮೆಣಸಿನ್ಕಾಯಿ, ಟೊಮೊಟೊ ಹಾಗೂ ಶೇಂಗಾ ಬೀಜ ಇದಿಷ್ಟು ಹುರ್ಕೊಂಡಿದ್ದನ್ನು ನೀಟಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪು ಪಟ ಅಂತ ಸಿಡಿದ ತಕ್ಷಣ ನಾನು ಸ್ಟವ್ನ ಆಫ್ ಮಾಡಿಕೊಂಡೆ. ಈ ಒಗ್ಗರಣೆ ಏನಿರುತ್ತೋ ಮಸಾಲೆನ ಅದನ್ನು ಆನ್ನಲ್ಲಿದ್ದಾಗ ಹಾಕಬಾರ್ದು. ಸ್ವಲ್ಪ ಇದು ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಇದಕ್ಕೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದೇ ಬಿಸಿಗೆ ಸ್ವಲ್ಪ ಬಾಡಿಸ್ಕೊಂಡೆ ಅಷ್ಟೇ. ಇದೊಂದು 5 ರಿಂದ 10 ನಿಮಿಷ ತಣ್ಣಗಾದ್ಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಶೇಂಗಾ ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ನಾವು ಆ್ಯಡ್ ಮಾಡ್ಕೋಬೋದು. ಇದೇ ಇದರಲ್ಲಿ ನಾನು ಹುಣಸೆಹಣ್ಣು ನೆನೆ ಇಟ್ಟಿದ್ನಲ್ಲ, ಹುಣಸೆ ಹುಳಿನೂ ಹಾಕ್ಕೊಳ್ತಾ ಇದ್ದೀನಿ. ಜಾರಿಗೆ ಸ್ವಲ್ಪ ಪ್ರಮಾಣದ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ಸೂಪರಾಗಿರುತ್ತೆ. ನಾನು ಸಾಲ್ಟ್ ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ಮುದ್ದೆಗೂ. ಇದು ಶೇಂಗಾ ಬಜ್ಜಿ ಅಂತ ಅಂತಾರೆ ಅಥವಾ ತಂಬುಳಿ ಅಂತಾರೆ. ನಿಮ್ಗೆ ಯಾವ ರೀತಿ ಬೇಕೋ ಇದು ಮಾಡ್ಕೊಂಡು. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನೋಡಿದ್ಮೇಲೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನು. ತರಕಾರಿ ಇಲ್ಲ, ಅದು ಬೇಕು ಇದು ಬೇಕು ಅನ್ನೋಕ್ಕಿಂತ ಸಿಂಪಲಾಗಿ ಒಂದು ಟೈಮಿಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ